ಶಾಸಕರ ಮನೆಯ ಮುಂದೆ ಗುಂಡು ಹಾರಿಸ್ತಾರೆ, ಇತ್ಯಾದಿಗಳ ನಡೀತು. ನಾನು ವಿವರಕ್ಕೆ ಬಹಳ ಹೋಗಲ್ಲ. ಆ ಘಟನೆ ನಡೆದಾಗ ಸರ್ಕಾರ ಹೆಂಗ್ ನಡ್ಕೊಳ್ತು ಅಂತ, ಒಬ್ಬ ಶಾಸಕ ನನಗೆ ರಕ್ಷಣೆ ಕೊಡಬೇಕು, ಗುಂಡಲ್ಲಿ ನನಗೆ ಹತ್ಯೆ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತ ಕೇಳಿದಾಗ ಇಲ್ಲಿಯ ಒಬ್ಬ ಮಂತ್ರಿ ಜನಾರ್ದನ್ ರೆಡ್ಡಿಯವರಿಗೆ ರಕ್ಷಣೆ ಬೇಕಾಗಿದ್ರೆ ಅಮೆರಿಕಕ್ಕೆ ಹೋಗಿ, ಇರಾಕಿಗೆ ಹೋಗಿ, ಇರಾನಿಗೆ ಹೋಗ್ಬೇಕು ಅಂತ ಹೇಳ್ತಾರೆ ಅಂತಂದ್ರೆ ರಾಜ್ಯದಲ್ಲಿ ವ್ಯವಸ್ಥೆ ಇದೆ ಅಂತ ಅನ್ಸುತ್ತಾ? ಒಬ್ಬ ಶಾಸಕನಿಗೆ ರಕ್ಷಣೆಗೆ ಅಮೆರಿಕಕ್ಕೆ ಹೋಗಿ ರಕ್ಷಣೆ ತಗೊಳ್ಳಿ ಅಂತೇಳಿ ಒಬ್ಬ ಜವಾಬ್ದಾರಿಯುತವಾದಂತ ಮಂತ್ರಿ ಹೇಳ್ತಾರೆ ಅಂತಂದ್ರೆ ಈ ಸರ್ಕಾರದಲ್ಲಿ ಕಾನೂನೇನಿಲ್ಲೇನು? ಯಾರಿಗೆ ಕೇಳೋರಿಲ್ಲೇನಾಗಾರೆ? ಒಂದು ಘಟನೆ ನಡೆದ ಕಾಂಗ್ರೆಸ್ ಕಾರ್ಯಕರ್ತ ಮೃತಪಟ್ಟಾಗ 2 ಬಾರಿ ಪೋಸ್ಟ್ ಮಾರ್ಟಮ್ ಆಗುತ್ತೆ. ಅದ್ರ ಬಗ್ಗೆ ಜನಾರ್ದನ್ ರೆಡ್ಡಿ ಅವರು ಅದ್ರ ಬಗ್ಗೆ 10 ಬಾರಿ ಬೇರೆ ಬೇರೆ ರೀತಿಯಾದಂತ ಹೇಳಿಕೆಗಳನ್ನು ಕೊಟ್ಟುಕೊಂಡು ಪತ್ರಿಕಾಗೋಷ್ಠಿಗಳನ್ನು ಮಾಡಿ ಇಷ್ಟು ಸುತ್ತು ಗುಂಡು ಹಾರಿಸಿದ್ದಾರೆ ಬಳ್ಳಾರಿ ಘಟನೆಯಲ್ಲಿ ಅಂತಂದಾಗ ಎಷ್ಟು ಜನರನ್ನ ಅರೆಸ್ಟ್ ಮಾಡಿದ್ರಿ? FIR ಅನ್ನೋದ್ರ ಇದೆ. ಬೇರೆ FIR ಗಳಿಗೆ ಹೆಂಗ್ ನೀವು ಕ್ರಮ ತಗೊಂಡ್ರಿ? ಈ FIR ನಲ್ಲಿ ಎಷ್ಟು ಜನರನ್ನ ಅರೆಸ್ಟ್ ಮಾಡಿದ್ರಿ ಮಾನ್ಯ ಅಧ್ಯಕ್ಷ? ಯಾಕೆ ಕಾಂಗ್ರೆಸ್ನವರಿಗೆ ಒಂದು ಕಾನೂನು, ಬೇರೆ ಜನಸಾಮಾನ್ಯರಿಗೆ ಒಂದು ಕಾನೂನಾ? ನಾನು ಅನ್ಕೊಂಡಿದ್ದೆ ಗೃಹ ಇಲಾಖೆನಲ್ಲಿ ಟೋಪಿ ಮಾತ್ರ ಬದಲಾಗಿದೆ ಅಂತ, ಮಾನಸಿಕತೆಯನ್ನು ಬದಲು ಮಾಡಿಬಿಟ್ರಿ ನೀವು. ಕಾಕಿ ಕಾಂಗ್ರೆಸ್ ಆಗಬಾರದು, ಕಾಕಿಯಾಗಿಯೇ ಉಳಿಬೇಕು. ಕಾಕಿಯನ್ನ ಕಾಂಗ್ರೆಸ್ ಮಾಡಿದ್ದರ ಪರಿಣಾಮವಾಗಿ ಹೇಗೆ ಬೇಕಾದ್ರೂ ಆಡಳಿತ ನಡೆಯುತ್ತೆ ಎನ್ನುವಷ್ಟರ ಮಟ್ಟಿಗೆ ನಿನ್ನೆ ಘಟನೆಯನ್ನು ಉಲ್ಲೇಖ ಮಾಡಿದ್ವಿ. ತರೀಕೆರೆನಲ್ಲಿ ಈ ಸದನದಲ್ಲಿ ಜಾರಿ ಆಗದಲ್ಲೇ ಇರುವಂತಹ ಕಾನೂನನ್ನ ಒಬ್ಬ ಇನ್ಸ್ಪೆಕ್ಟರ್ ರೈಟಿಂಗ್ ನಲ್ಲಿ ಒಬ್ಬ ಕಾರ್ಯಕರ್ತನಿಗೆ ಕೊಡ್ತಾರೆ ಅಂತಂದ್ರೆ ಯಾರು ಆಡಳಿತ ನಡೆಸ್ತಾ ಇದ್ದಾರೆ ಕರ್ನಾಟಕದಲ್ಲಿ? ನಾನು ಅದಕ್ಕೆ ಹೇಳಿ ಅಸಹಾಯಕ ಮುಖ್ಯಮಂತ್ರಿ ಅಂತ ನಾನು ಆ ವಿಷಯ ಕೊನೆಗೆ ಬರ್ತೇನೆ. ಯಾರು ಆಡಳಿತ ನಡೆಸ್ತಾ ಇದ್ದೀರಿ? ಬಾಂಗ್ಲಾದೇಶದ ಬಗ್ಗೆ ಚರ್ಚೆ ಮಾಡಕ್ ಹೋದಾಗ ಅಲ್ಲಿ ಯಾರೋ ಒಬ್ಬರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಹೋಗ್ತೀರಿ. ಶಿಡ್ಲಘಟ್ಟದಲ್ಲಿ ಬ್ಯಾನರ್ ಕಟ್ಟಲಿಕ್ಕೆ ಯಾಕೆ ಬ್ಯಾನರ್ ಅನ್ನ ತೆಗೆದೆ ಅಂತೇಳಿ ಅಧಿಕಾರಿಗೆ ಧಮಕಿ ಹಾಕಿ ಚಪ್ಪಲಿ ಹೊಡಿತೀನಿ ಅನ್ನುವಷ್ಟರ ಮಟ್ಟಿಗೆ ನಿಮ್ ಕಾರ್ಯಕರ್ತರು ಮಾತಾಡ್ತಾರೆ ಅಂತಂದ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ, ರಾಜ್ಯಪಾಲರು ಬಹಳ ಚೆನ್ನಾಗಿ ಭಾಷಣ ಮಾಡಿದ್ರು ಅಂತೇಳಿ ನಾವು ಒಪ್ಕೊಂಡು ಮಾತಾಡ್ಬೇಕಾ? ಇಲ್ಲಿ ಗೊತ್ತಿಲ್ಲ ಏನ್ ನಡೀತದೆ ಆ ವ್ಯವಸ್ಥೆ ಅಂತ. ಈ ಹಿನ್ನೆಲೆಯಲ್ಲಿ ನಾನು ವಿಕಾಸ್ ಪುತ್ರ ಹೇಳಿದೆ, ಈ ಹಿನ್ನೆಲೆಯಲ್ಲಿ ನನಗೆ ಸರ್ಕಾರ ಸ್ಪಷ್ಟ ಮಾಡಬೇಕು. ಈ ಸರ್ಕಾರವನ್ನ ಯಾವುದೋ ಖಾಸಗಿ ಗನ್ಮ್ಯಾನ್ಗಳು ಆಡಳಿತ ವ್ಯವಸ್ಥೆಯನ್ನು ನಡೆಸ್ತಾ ಇದ್ದಾರಾ, ಅಥವಾ ಇನ್ಯಾರೋ ಬೌನ್ಸರ್ಸ್ಗಳು ಈ ಕಾನೂನು ಇಲಾಖೆಯನ್ನು ನಡೆಸ್ತಾ ಇದ್ದಾರಾ, ಅಥವಾ ಇಂತಿಷ್ಟು ಜನರಿಗೆ ಮಾತ್ರ ಈ ರಾಜ್ಯದಲ್ಲಿರುವಂತ ಕಾನೂನು ಇವರಿಗೆ ಮಾತ್ರ, ಉಳಿದವರೆಲ್ಲರೂ ಕೂಡ ದ್ವೇಷಕ್ಕೆ ಬರ್ತೀರಿ, ಉಳಿದವರು ಯಾರಿಗೂ ಕೂಡ ಈ ರಾಜ್ಯದಲ್ಲಿ ಉಳುಗಾಲ ಇಲ್ಲ. ಜನಾರ್ದನ್ ರೆಡ್ಡಿ ಅವರಿಗೆ ಉಪಮುಖ್ಯಮಂತ್ರಿಗಳು ರಕ್ಷಣೆ ತಗೊಳ್ಳಿಕ್ಕೆ ನೀವು ಅಮೆರಿಕಕ್ಕೆ, ಇರಾನಿಗೆ, ಇರಾಕಿಗೆ ಹೋಗಿ ಅಂತ ಹೇಳ್ತಿರಲ್ಲ, ಅದನ್ನ ಅನೌನ್ಸ್ ಮಾಡಿ ರಾಜ್ಯಪಾಲರ ಭಾಷಣದಲ್ಲಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ನವರಿಗೆ ಮಾತ್ರ ರಕ್ಷಣೆ, ಉಳಿದವರು ಬೇರೆ ದೇಶದ ಕಾನೂನು ನಾಡಿನಲ್ಲಿ ರಕ್ಷಣೆ ತಗೊಳ್ಳಿ ಅಂತ ಹೇಳಿ ನೀವು. ಸನ್ಮಾನ್ಯ ಅಧ್ಯಕ್ಷರ, ಅದಕ್ಕೆ ಇದೇನು ಸುನೀಲ್ ಕುಮಾರ್ ಹೇಳ್ತಾ ಇದ್ದೇನೆ ಅಂತ ಅರ್ಥ ಮಾಡ್ಕೊಂಬೇಡಿ. ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಒಂದು ಬ್ಯಾನರ್ ಕಟ್ಟುವಂತ ಸಣ್ಣ ಜಗಳನ ಹ್ಯಾಂಡಲ್ ಮಾಡಕ್ ಯೋಗ್ಯತೆ ಇಲ್ಲ ನಿಮ್ಗೆ ಅಂತ ಹೇಳಿದ್ದಾರೆ. ಒಂದ್ ರೀತಿ ಪೊಲೀಸರ ಇಲಾಖೆಯನ್ನೇ ಬೆತ್ತಲ್ ಮಾಡ್ಬಿಟ್ಟಿದ್ದಾರೆ. ಅವತ್ತು ನಾನು ನೋಡಿದೆ, ಮಾರನೇ ದಿನ ಪರಮೇಶ್ವರ್ ಅವರು ಇದ್ರಂತೆ ಆ ಸಭೆಯಲ್ಲಿ. ಅವತ್ತು ಮಾಧ್ಯಮದಲ್ಲಿ ಆಚೆ ಬಂದಿದ್ದು ಪೊಲೀಸ್ ಇಲಾಖೆಗೆ ಮುಖ್ಯಮಂತ್ರಿಗಳ ಒಂದು ಮಾತೇನು ಹೇಳಿದ್ರು, ಅದು ಪೊಲೀಸ್ ಇಲಾಖೆಯನ್ನ ಒಂಥರ ಬೆತ್ತಲೆ ಮಾಡಿದ್ರು. ಅಂದ್ರೆ ನಿಮ್ಗೆ ಬ್ಯಾನರ್ ಕಟ್ಟಕ್ಕೆ ಅದನ್ನ ತಡೆಯಕ್ಕೆ ಹೋಗ್ತಾ ಇಲ್ಲ, ಅಲ್ಲ ಅದನ್ನ ಕಂಟ್ರೋಲ್ ಮಾಡಕ್ಕೆ ಹೋಗ್ತಾ ಇಲ್ಲ ಅಂತ ಹೇಳಿದ್ರು. ಒಂದು ಮುಖ್ಯಮಂತ್ರಿಗಳೇ